ರಸ್ತೆ ಯಾಕೆ ಸರಿ ಇಲ್ಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಉದ್ಯಮಿಗಳಿಗೆ ನಿಂದನೆ ಭಾಗ್ಯ ಕೊಟ್ಟಂತ ಸರ್ಕಾರ ಇದು. ನಿಂದನೆ ಭಾಗ್ಯ ಸರಿ ಇಲ್ಲ ಅಂತ ಹೇಳಂಗಿಲ್ಲ ಇಲ್ಲಿ. ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಉತ್ತರ, ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ, ಬೆಂಗಳೂರಿಂದ ನೀವೆಲ್ಲವನ್ನ ಪಡೆದಿದ್ದೀರಾ, ಈ ರೀತಿ ತೆಗಳಿಸಬಾರದು ಅನ್ನೋ ನೀತಿ ಪಾಠ ಅವ್ರಿಗೆ. ನೀತಿ ಪಾಠ ನಾನು ಕಾಂಗ್ರೆಸ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ. ನೀವು ಧಮಕಿ ಆಗ್ತಾ ಇದ್ದೀರಲ್ಲ ಅವ್ರಿಗೆ, ಹೆಂಗೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವೇನ್ ಬಿಜೆಪಿ ಅವರ? ಮಾಧ್ಯಮದವ್ರನ್ನ ಮೊನ್ನೆ ಯಾರೋ ಕ್ವಶನ್ ಕೇಳಿದ್ದಾರೆ, ನೀವೇನ್ ಬಿಜೆಪಿ ಕ್ವಶನ್ ನಾನು ಕೇಳ್ತೀರಾ ಅಂತ. ಅಂದ್ರೆ ಧಮಕಿ ಹಾಕುವಂತ ಒಂದು ಪ್ರವೃತ್ತಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಕೂಡ. ಇನ್ಫೋಸಿಸ್ ಇರ್ಬೋದು, ಆಮೇಲೆ ಪೈ ಮೋಹನ್ ದಾಸ್ ಪೈ ಅವರಿಗೆ, ಆಮೇಲೆ ಬಯೋಕಾನ್ ಮಜುಮ್ದಾರ್, ಕಿರಣ್ ಮಜುಮ್ದಾರ್, 3 ಜನಕ್ಕೂ ಧಮಕಿ ಹಾಕಿದ್ದೀರಾ. ಏನಪ್ಪಾ, ರಸ್ತೆ ಕೇಳೋದ್ ಧರ್ಮ ಅಲ್ಲ? ಅವರು ಈ ಕರ್ನಾಟಕದ ಸಿಟಿಸನ್ ಅಲ್ಲ, ಬೆಂಗಳೂರು ಸಿಟಿಸನ್. ಕೇಳೋದ್ ತಪ್ಪ? ಕೇಳಿದ್ರೆ ಧಮಕಿ ಹಾಕ್ತೀರಾ ನೀವು. ಹಾಗಂದ್ಬಿಟ್ಟು ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ ಅಂತ. ಏನ್ ಕಾಂಗ್ರೆಸ್ ಪಾರ್ಟಿಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿ ದುಡ್ಡಿಂದ ಏನಾನ ಅವ್ರು ಪಡೆದಿದ್ದೀರಾ? ಅಥವಾ ಅವ್ರು ಬೆಂಗಳೂರು ಜನತೆ ಏನಾನ ನಿಂದಿಸ್ತಾವ್ರ? ಅವರು ಬೆಂಗಳೂರು ಜನತೆ ಟ್ಯಾಕ್ಸ್ ಪೇಯರ್ಸ್, ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು. ಯಾರಿಗೆ? ಇನ್ಫೋಸಿಸ್ಗೆ ಇರ್ಬೋದು, ಇವ್ರಿಗೆ ಬಯೋಕಾನ್ಗಿರ್ಬೋದು, ಅವ್ರಿಗೆಲ್ಲ ಬೆಂಗಳೂರು ಜನರ ತೆರಿಗೆಯಿಂದ ಸಹಾಯ ಆಗಿದೆ. ಅವ್ರು ಚೀಮಾರಿ ಆಗ್ತಾ ಇರೋದು ನಿಮ್ ಸರ್ಕಾರಕ್ಕೆ. ಮರ್ಯಾದೆ ಇದೆಯಾ? ನಿಮ್ಮ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ, ಬೆಂಗಳೂರು ಜನತೆಗಲ್ಲ ಅವ್ರು ಚೀಮಾರಿ ಹಾಕಿರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಚೀಮಾರಿ ಹಾಕಿರೋದು. ಕೋಪ ಬೆಂಗಳೂರಿಂದ ಎಲ್ಲ ಪಡೆದಿದ್ದೀರಂತೆ. ಏನ್ ನಿಮ್ಮನೆಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯಿಂದ ಏನಾನು ಪಡೆದಿದ್ದೀರಾ? ಏನು ಇಲ್ಲಲ್ಲ. ನೀವು ಪಡೆದಿದ್ದೀರಾ? ಡಿ ಕೆ ಶಿವಕುಮಾರ್ ಪಡೆದಿಲ್ವಾ? ಸಿದ್ದರಾಮಯ್ಯ ಪಡೆದಿಲ್ವಾ? ನೀವು ಪಡೆದಿದ್ದೀರಾ? ಎಲ್ಲರೂ ಪಡೆದವ್ರೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಆಗ್ಬೇಕಾದ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂತ ವಿಶ್ವವಿಖ್ಯಾತಿ ಆಗ್ಬೇಕಾದ್ರೆ ಕಾರಣ ಯಾರು? ಕಾರಣ ಯಾರು? ಬೆಂಗಳೂರು ಜನತೆ. ಏನ್ ಸಿದ್ದರಾಮಯ್ಯ ಅಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಪ್ರಿಯಾಂಕಾ ಖರ್ಗೆ ಅಲ್ಲ, ಅವ್ರು ಯಾರು ಬೆಂಗಳೂರು ಅಲ್ಲ. ಇವ್ರು ಯಾರು 3 ಜನ ಬೆಂಗಳೂರವರೇ ಅಲ್ಲ. ಈ 3 ಜನ ಬೆಂಗಳೂರವರೇ ಅಲ್ಲ. ಯಾವ್ದೋ ಒಂದು ಚಾನಲ್ ಅಲ್ಲಿ ಹೇಳ್ತಾ ಇದ್ರು 3 ಜನಕ್ಕೆ ಏನ್ ಸಂಬಂಧ? ಬೆಂಗಳೂರವರೇ ಅಲ್ಲ. ಅಲ್ಲಿ ಟ್ಯಾಕ್ಸ್ ಕಟ್ಟಿರೋರು ಬೆಂಗಳೂರು ಜನ. ಕೇಳೋ ಅಂತ ಅಧಿಕಾರ ಬೆಂಗಳೂರು ಜನತೆಗಿದೆ, ಕೇಳಿದ್ದಾರೆ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಸರ್ಕಾರ ಖಜಾನೆ ಖಾಲಿ ಮಾಡಬೇಡಿ. ಇಲ್ಲ ಅಂತ ಹೇಳಿ, ನಮ್ ಖಜಾನೆ ಖಾಲಿ ಆಗಿದೆ, ದುಡ್ಡಿಲ್ಲ ಅಂತ ಹೇಳಿ. ಅದು ಬಿಟ್ಬಿಟ್ಟು ರಸ್ತೆಗಳು ಏನು ಬೆಂಗಳೂರಿಂದ ನೀವ್ ಏನೇನ್ ಪಡೆದಿದ್ದೀರಾ ಅಂದ್ರೆ, ನೀನು ಪಡೆದಿದ್ಯಾ, ನಾನು ಪಡೆದಿದ್ರೆ, ಅವರು ಪಡೆದವ್ರೆ. ಸ್ಪೆಷಲ್ ಏನು? ಅವ್ರೊಬ್ಬರೇ ಪಡೆದಿದ್ರೆ ಪರವಾಗಿಲ್ಲಪ್ಪ, ನೀವು ಪಡೆದಿದೀಯಲ್ಲ. ಯಾರ್ಯಾರು ಮಾತಾಡ್ತಾವ್ರೋ ಅವ್ರ ಮನೆಗಳೆಲ್ಲ ಬೆಂಗಳೂರಲ್ಲೇ ಇದೆಯಲ್ಲ. ನೀವು ಮಜಾ ಮಾಡಿಲ್ವಾ? ಬೆಂಗಳೂರ್ನ ಯೂಸ್ ಮಾಡಿಲ್ಲ ರಸ್ತೆಗಳನ್ನ ನೀವು? ನಿಮ್ ಮನೆ ಇಲ್ವಾ ಬೆಂಗಳೂರಲ್ಲಿ? ಅವ್ರಿಗೆ ಯಾಕೆ ಕ್ವಶನ್ ಮಾಡ್ತೀರಾ? ಅವ್ರು ಟ್ಯಾಕ್ಸ್ ಕಟ್ಟಿದಾರೆ, ಕೇಳ್ತಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಬಯೋಕಾನ್ ಅವ್ರು ಏನ್ ಕೇಳ್ತಾ ಇದಾರೆ? ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವ್ ಹೋಗಿದ್ರಲ್ಲ ಡೆಲ್ಲಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಧಿಕಾರ ಧಿಕಾರ ಅಂತ ಕೂಗ್ತಾ ಇದ್ರಲ್ಲ ಅಲ್ಲಿ ಕೇಂದ್ರದಲ್ಲಿ ಹೋಗಿ. ಈಗ ಅವ್ರು ಕೂಗ್ತಾ ಇದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು. ನಾವು ತೆರಿಗೆ ಕಟ್ಟಿದ್ರೆ ರೋಡ್ ಮಾಡ್ಕೊಡಿ ಅಂತಾರೆ. ತಪ್ಪೇನ್ ಇದ್ರಲ್ಲಿ? ವಾಟ್ ಈಸ್ ದ ಮಿಸ್ಟೇಕ್? ವಾಟ್ ಈಸ್ ದ ಮಿಸ್ಟೇಕ್? ಅವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು, ನಿಮ್ ಡೈಲಾಗೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ನೀವು ನಿಂದನೆ ಭಾಗ್ಯವನ್ನ ಕೊಟ್ಟಿದ್ದೀರಾ. ಅದು ಕೇಳಿದ್ದಾರೆ. ಏನು, ಬಿಜೆಪಿ ಸರ್ಕಾರ ಇದ್ದಾಗ ಇರ್ಲಿ, ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಕೇಳಿಲ್ಲ ಅಂತ. ನಾನ್ ಮಂತ್ರಿ ಆಗಿದ್ದೆ. ಬಿಜೆಪಿ ಸರ್ಕಾರ ಇದ್ದಾಗೂ ಒಂದಲ್ಲ 10 ಟ್ವೀಟ್ ಮಾಡಿದ್ದಾರೆ ಅವರು.
ದಾಖಲೆಗಳು ಕೊಡ್ತೀನಿ ನಿಮ್ಗೆ. 10 ಟ್ವೀಟ್ ಮಾಡಿದ್ದಾರೆ. ನಾವು ಅವ್ರ ಸಭೆಯನ್ನ ಕರೆದಿದ್ರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಎಲ್ಲಾ IT BT ಕಂಪನಿಗಳ ಸಭೆಯನ್ನ ನಮ್ಮ CM ಚೇಂಬರ್ ಅಲ್ಲೇ ಕರೆದಿದ್ರು. ನಾನು ಆ ಸಭೆಗೆ ಹೋಗಿದ್ದೆ.